ನಮಸ್ಕಾರ ಎಲ್ರಿಗೂ. ಕೊಬ್ಬರಿ ಹಿಂಡಿ ಅಂತ ಕೇಳಿರ್ಬೋದು. ಇದನ್ನ ಹೆಚ್ಚಾಗಿ ರೈತರು ಹೈನುಗಾರಿಕೆ ಅಂದ್ರೆ ಒಂದು ಪಶುಗಳಿಗೆ ಬಳಸುವಂತ ವಸ್ತುವಾಗಿ ನೋಡ್ತಾರೆ. ಆದ್ರೆ ಇದೊಂದು ನಮ್ಮ ಕೃಷಿ ಬೆಳೆಗಳಲ್ಲಿ ಅತ್ಯುತ್ತಮವಾದ ಒಂದು ನ್ಯಾಚುರಲ್ ಅಥವಾ ಒಂದು ನೈಸರ್ಗಿಕ ಹಿಂಡಿ. ಇದನ್ನ ನೀವು ಯಾವುದೇ ಕೃಷಿ ಬೆಳೆಗಳಿಗೂ ಕೂಡ ಬಳಸಬಹುದು. ಇದರಲ್ಲಿರುವಂತ ಪೋಷಕಾಂಶಗಳು ಕೂಡ ಅಷ್ಟೇ. ಇದರಲ್ಲಿರುವ ಪೋಷಕಾಂಶಗಳು ಒಂದೆರಡಲ್ಲ, ಇದರಲ್ಲಿ ಸಾಕಷ್ಟು ಪೋಷಕಾಂಶಗಳನ್ನ ನೀವು ನೋಡ್ಬೋದು. ಇಂತಹ ಒಂದು ಹಿಂಡಿಯನ್ನು ನಾವು ಕೃಷಿಯ ಯಾವ ಬೆಳೆಗಳಿಗೆ ಬಳಸ್ಬೋದು, ಇನ್ನು ಯಾವ ರೀತಿ ಬಳಸಬೇಕು, ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಅನ್ನುವುದರ ಕುರಿತಾದ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ನಿರುತ್ತರವನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ದಯವಿಟ್ಟು ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡೋಣ. ಅನ್ನುವಂಥದ್ದು ನಿಮಗೆ ಕೊಬ್ಬರಿ ಅಂತ ಗೊತ್ತಿರ್ಬೋದು. ನಮ್ಮ ತೆಂಗಿನಕಾಯಿ ಅಂದರೆ ಒಣ ತೆಂಗಿನಕಾಯಿಯಿಂದ ಎಣ್ಣೆಯನ್ನು ತೆಗೆದಾಗ ಅದರಲ್ಲಿ ಉಳಿದಿರುವ ಪದಾರ್ಥವನ್ನು ನಾವು ಕೊಬ್ಬರಿ ಹಿಂಡಿ ಅಂತ ಹೇಳ್ತೇವೆ. ಈ ಕೊಬ್ಬರಿ ಹಿಂಡಿಯಲ್ಲಿರುವ ಪೋಷಕಾಂಶಗಳ ವಿಷಯಕ್ಕೆ ಬರುವುದಾದ್ರೆ ಇದರಲ್ಲಿ 5ರಿಂದ 7% ಆಗುವಷ್ಟು ನಮ್ಮ ನೈಟ್ರೋಜನ್ ಇದೆ. ನೈಟ್ರೋಜನ್ ಅಂದ್ರೆ ನಿಮಗೆ ಗೊತ್ತಿರುವಂಥದ್ದು ಯೂರಿಯಾದಲ್ಲಿ ಏನಿದೆ ಅದೇ ಅಂಶ ಈ ಕೊಬ್ಬರಿ ಹಿಂಡಿಯಲ್ಲಿ ಕೂಡ ಇರ್ತದೆ. ಇನ್ನು 2ರಿಂದ 3% ಫಾಸ್ಫರಸ್ ಅಂದ್ರೆ DAP ಯಲ್ಲಿರುವಂಥ ಅಂಶ ಕೂಡ ಇದೆ. ಅದರ ಜೊತೆ 3ರಿಂದ 4% ಆಗುವಷ್ಟು ಪೊಟ್ಯಾಶ್ನ ಅಂಶ ಕೂಡ ಈ ಕೊಬ್ಬರಿ ಹಿಂಡಿಯಲ್ಲಿ ಇರುವಂಥದ್ದು. ಇದರ ಜೊತೆಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕೇಳಿರ್ಬೋದು, ಈ ಸೂಕ್ಷ್ಮ ಪೋಷಕಾಂಶಗಳಂತ ಏನು ಹೇಳ್ತೇವೆ ಅದು ಕೂಡ ಈ ಕೊಬ್ಬರಿ ಹಿಂಡಿಯಲ್ಲಿ ಇರುವಂಥದ್ದು. ಮೊದಲಿಗೆ ನೋಡುವುದಾದರೆ ಕಾರ್ಬನ್ ಇದೆ, ಅದರ ಜೊತೆ ಮೆಗ್ನೀಷಿಯಂ, ಹಾಗೆಯೇ ಹಲವಾರು ಸೂಕ್ಷ್ಮ ಪೋಷಕಾಂಶಗಳು ಕೂಡ ಈ ಕೊಬ್ಬರಿ ಹಿಂಡಿಯಲ್ಲಿ ಅಡಗಿರುವಂಥದ್ದು. ಈ ಕೊಬ್ಬರಿ ಹಿಂಡಿಯನ್ನು ನಾವು ಬೆಳೆಗಳಿಗೆ ಬಳಸೋದ್ರಿಂದ ಏನಾಗ್ತದೆ ಅಂತ ಹೇಳಿದರೆ ನಿಮಗೆ ಎಲ್ರಿಗೂ ಗೊತ್ತು, ಮಣ್ಣಿನಲ್ಲಿರುವ ಸೂಕ್ಷ್ಮ ಜೀವಿಗಳು ಅಂದರೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಕೇಳಿರ್ಬೋದು. ಇವಕ್ಕೆ ಈ ಕೊಬ್ಬರಿ ಹಿಂಡಿ ಒಂಥರ ಅದ್ಭುತ ಆಹಾರವಾಗಿ ಪರಿಣಮಿಸ್ತದೆ. ಯಾಕಂತ ಹೇಳಿದರೆ ಕೊಬ್ಬರಿ ಹಿಂಡಿಯನ್ನು ಹಾಕಿದಾಗ ಅದು ಮಣ್ಣಿನಲ್ಲಿ ಕರಗಿ ಅದು ಸೂಕ್ಷ್ಮ ಜೀವಿಗಳಿಗೆ ಆಹಾರವಾಗ್ತದೆ. ಇದರಿಂದ ನಿಮ್ಗೆ ಎಲ್ರಿಗೂ ಗೊತ್ತಿರುವಂತೆ ನಿಮ್ಮ ಬೆಳೆಗಳು ಉತ್ತಮವಾಗಬೇಕಂದ್ರೆ ಸೂಕ್ಷ್ಮ ಜೀವಿಗಳಿಗೆ ಒಂದು ಆಹಾರ ಸಿಗುವಂಥದ್ದು ಬಹಳ ಇಂಪಾರ್ಟೆಂಟ್. ಈ ಕೊಬ್ಬರಿ ಹಿಂಡಿ ಆ ಕೆಲಸವನ್ನು ಮಾಡ್ತದೆ. ಇದರಿಂದ ನಿಮ್ಮ ಗಿಡಗಳು ಒಂದು ದಷ್ಟಪುಷ್ಟವಾಗಿ ಬೆಳೆದು ಒಳ್ಳೆಯ ರೀತಿಯ ಫಸಲನ್ನು ಕೊಡುವಲ್ಲಿ ಕೂಡ ಸಹಾಯ ಮಾಡ್ತದೆ. ಅಂದರೆ ಯೂರಿಯಾದಂತೆ ಒಮ್ಮೆಲೆ ಎಲ್ಲ ಪೋಷಕಾಂಶ ಬಿಡುಗಡೆಯಾಗುವುದಿಲ್ಲ, ಆದರೆ ನಿಧಾನವಾಗಿ ಬಿಡುಗಡೆಯಾಗುವುದರಿಂದ ಗಿಡಕ್ಕೆ ನಿರಂತರ ಪೋಷಣೆ ಅನ್ನುವಂಥದ್ದು ದೊರೆಯುತ್ತದೆ. ಇದರ ಮತ್ತೊಂದು ದೊಡ್ಡ ಲಾಭ ಏನೆಂದರೆ ಮಣ್ಣಿನ ರಚನೆ ಎನ್ನುವಂಥದ್ದು ಸುಧಾರಿಸುತ್ತದೆ. ಮಣ್ಣು ತುಂಬ ಗಟ್ಟಿಯಾಗಿದ್ದರೆ ಬೇರುಗಳು ಸರಿಯಾಗಿ ಬೆಳೆಯೋದಿಲ್ಲ, ನೀರು ಕೂಡ ಸರಿಯಾಗಿ ಒಳಗೆ ಹೋಗುವುದಿಲ್ಲ. ಆದರೆ ಕೊಬ್ಬರಿ ಹಿಂಡಿ ಮಣ್ಣಿನಲ್ಲಿರುವ ಸಾವಯವ ಅಂಶವನ್ನು ಹೆಚ್ಚಿಸಿ ಮಣ್ಣನ್ನು ಹೆಚ್ಚು ಮೆತ್ತಗೆ ಮಾಟ್ಟು ಗಾಳಿ ಆಡುವಂತೆ ಮಾಡ್ತದೆ. ಇದರಿಂದ ಬೇರುಗಳ ಆಳಕ್ಕೆ ಬೆಳೆಯಲು ಸಹಾಯವಾಗ್ತದೆ. ಬೇರುಗಳು ಆರೋಗ್ಯವಾಗಿದ್ದರೆ ನಿಮ್ಗೆ ಎಲ್ರಿಗೂ ಗೊತ್ತು, ಗಿಡ ಹೆಚ್ಚು ನೀರು ಮತ್ತು ಪೋಷಕಾಂಶಗಳನ್ನು ಹೀರಿಕೊಳ್ತದೆ. ಅದರ ಪರಿಣಾಮವಾಗಿ ಗಿಡದ ಬೆಳವಣಿಗೆ, ಹೂ ಬಿಡುವಂಥದ್ದು, ಕಾಯಿ ಕಟ್ಟುವಂಥದ್ದು ಹಾಗೂ ಒಟ್ಟಾರೆ ಇಳುವರಿ ಎನ್ನುವಂಥದ್ದು ಉತ್ತಮವಾಗುವ ಸಾಧ್ಯತೆ ಜಾಸ್ತಿ. ಇನ್ನು ಯಾವ ಬೆಳೆಗಳಿಗೆ ಇದು ಹೆಚ್ಚು ಉಪಯುಕ್ತ ಅಂತ ನೋಡುವುದಾದರೆ ಅಡಿಕೆ ಇರ್ಬೋದು, ತೆಂಗು, ಕರಿಮೆಣಸು, ಬಾಳೆ, ಕೊಕ್ಕೋ, ಕಾಫಿ, ಹಲವಾರು ಹಣ್ಣಿನ ಬೆಳೆಗಳು ಹಾಗೂ ತರಕಾರಿ ಬೆಳೆಗಳಲ್ಲಿಯೂ ಇದನ್ನು ಬಳಸ್ಬೋದು. ಆದರೆ ಒಂದು ವಿಷಯವನ್ನು ನೆನಪಿನಲ್ಲಿ ಇಟ್ಕೊಳ್ಳಿ, ಕೊಬ್ಬರಿ ಹಿಂಡಿ ಯಾವುದೇ ಮ್ಯಾಜಿಕ್ ಗೊಬ್ಬರವಲ್ಲ. ಇದು ಸಮತೋಲಿತ ಪೋಷಣೆಯ ಒಂದು ಭಾಗ ಮಾತ್ರ. ನಿಮ್ಮ ಬೆಳೆಯ ಅವಶ್ಯಕತೆಗೆ ಅನುಗುಣವಾಗಿ NPK, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಹಾಗೂ ಇತರ ಗೊಬ್ಬರಗಳೊಂದಿಗೆ ಸಮತೋಲನದಲ್ಲಿ ಈ ಕೊಬ್ಬರಿ ಹಿಂಡಿಯನ್ನು ಕೂಡ ಬಳಸಿದಾಗ ನಿಮಗೆ ಉತ್ತಮ ಫಲಿತಾಂಶ ಎನ್ನುವಂಥದ್ದು ಸಿಗ್ತದೆ. ಇನ್ನು ಇದನ್ನು ಯಾವ ಸಮಯದಲ್ಲಿ ಹಾಕಬೇಕು ಅಂತ ನೋಡುವುದಾದರೆ ಮಳೆಗಾಲ ಆರಂಭವಾಗುವ ಮುನ್ನ ಅಥವಾ ಆರಂಭದ ಮಳೆಯಲ್ಲಿ ಹಾಕಿದರೆ ಉತ್ತಮ. ಈ ಸಂದರ್ಭದಲ್ಲಿ ಕೂಡ ಹಾಕ್ಬೋದು, ನೀವು ಏನು ತೊಂದರೆ ಇಲ್ಲ. ಈಗ ಕೂಡ ಜಾಸ್ತಿ ಮಳೆ ಏನು ಬರ್ತಾ ಇಲ್ಲ. ಆ ಸಮಯದಲ್ಲಿ ತೇವಾಂಶ ಇರುವುದರಿಂದ ಇದು ನಿಧಾನವಾಗಿ ಕೊಳೆಯಲು ಆರಂಭಿಸಿ ಮಣ್ಣಿನಲ್ಲಿರುವ ಸೂಕ್ಷ್ಮ ಜೀವಿಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುವಲ್ಲಿ ಸಹಾಯ ಮಾಡ್ತದೆ. ಇನ್ನು ನೀರಾವರಿ ಇರುವ ಪ್ರದೇಶಗಳಲ್ಲಿ ನೀರಾವರಿ ಇರುವ ಪ್ರದೇಶದ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇದ್ದಾಗಲೂ ಕೂಡ ಇದನ್ನು ಬಳಸ್ಬೋದು. ಇನ್ನು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅನ್ನೋ ಪ್ರಶ್ನೆ ಬರ್ತದೆ. ಇದಕ್ಕೆ ಒಂದೇ ಪ್ರಮಾಣದಲ್ಲಿ ಎಲ್ಲ ಬೆಳೆಗಳಿಗೂ ಅನ್ವಯಿಸುವುದಿಲ್ಲ. ಗಿಡದ ವಯಸ್ಸು, ಮಣ್ಣಿನ ಫಲವತ್ತತೆ, ಬೆಳೆ ಹಾಗೂ ನಿರ್ವಹಣೆಯ ಮೇಲೆ ಪ್ರಮಾಣ ಎನ್ನುವಂಥದ್ದು ಬದಲಾಗ್ತದೆ. ಆದರೆ ನೀವೊಂದು ಅಡಿಕೆ ಮರಕ್ಕೆ ನೋಡುವುದಾದರೆ ಒಂದು ಮರಕ್ಕೆ ಒಂದು 250ರಿಂದ ಒಂದು 300 ಗ್ರಾಮ್ ಆಗುವಷ್ಟು ಕೊಡ್ಬೋದು ಒಂದೊಂದು ಸಲಕ್ಕೆ. ನಿಮಗೇನು ಇನ್ನೂ ಹೆಚ್ಚಿನ ಒಂದು ನಿಗಾ ಬೇಕಾದರೆ ನೀವು ಹತ್ತಿರದ ಕೃಷಿ ಕೇಂದ್ರಗಳಲ್ಲಿ ಕೂಡ ಇದನ್ನು ಕೇಳಿ ಇದನ್ನು ಹೇಗೆ ಬಳಸ್ಬೇಕು, ಎಷ್ಟು ಪ್ರಮಾಣದಲ್ಲಿ ಬಳಸಬೇಕನ್ನುವಂಥದ್ದನ್ನು ಕೂಡ ನಿಗದಿಪಡಿಸ್ಕೊಳ್ಬೋದು.
ಇನ್ನು ಇದನ್ನ ಬಳಸುವಾಗ ಕೆಲವೊಂದು ತಪ್ಪುಗಳನ್ನ ಮಾಡ್ತಾರೆ. ಆ ತಪ್ಪುಗಳೇನಂದ್ರೆ ಗಿಡದ ಬುಡದ ಹತ್ತಿರವೇ ಹಾಕ್ತಾರೆ. ಆ ತಪ್ಪು ಮಾಡಬೇಡಿ. ಇದನ್ನು ವೃತ್ತಾಕಾರವಾಗಿ ಹಾಕಿದ್ರು ಒಳ್ಳೆಯದು. ಮತ್ತೆ ಇದನ್ನ ಹಾಕಿ ನೀವೇನು ನೀರು ಬಿಡಬೇಕು ಏನಂತ ಇಲ್ಲ. ಇದು ಸಾಮಾನ್ಯವಾಗಿ ಅದೇ ತನ್ನಂತಾನೆ ಕರಗಿ ಮಣ್ಣಿನ ಒಳಗಡೆ ಹೋಗ್ತದೆ. ಸೊ ಹಾಗಾಗಿ ಇದನ್ನೆಲ್ಲ ಒಂದು ಗಮನದಲ್ಲಿ ಇಟ್ಕೊಳ್ಳಿ. ಇನ್ನು ಕೆಲವರು ಹೆಚ್ಚಿನವರು ಹೇಳ್ಬೋದು, ಇಷ್ಟು ಕಾಸ್ಟ್ಲಿ ಇರುವಂತ ಹಿಂಡಿಯನ್ನ ನಾವು ಕೃಷಿಯಲ್ಲಿ ಹೇಗೆ ಬಳಸುವುದು ಅಂತ. ಈಗ ಯಾವುದು ಕಾಸ್ಟ್ಲಿ ಇಲ್ಲ ಅಂತ ನೀವೇ ಹೇಳಿ. ನೀವು ಯಾವುದೇ ಒಂದು ರಾಸಾಯನಿಕ ಗೊಬ್ಬರ ತಗೊಂಡ್ರು ಕೂಡ ಈಗ ಪೊಟ್ಯಾಶ್ಗೆ 40 ರೂಪಾಯಿ ಇದೆ, DAPಗೂ 40 ಹತ್ರ ಆಗಿದೆ, ಫ್ಯಾಕ್ಟಂಬೋಸ್ಗೆ ಹೋದ್ರೂ 40 ಮೇಲೆ ಇದೆ. ಸೊ ಹಾಗಾಗಿ ಈ ರೀತಿಯ ಒಂದು ಸಾವಯವ ಹಿಂಡಿಗಳ ಮೇಲೆ ವೆಚ್ಚ ನೀವು ಒಂದು ಖರ್ಚು ಮಾಡುವಂಥದ್ದು ನಿಮಗೆ ಒಳ್ಳೆಯದೇ. ಯಾಕಂತ ಹೇಳಿದ್ರೆ ರಾಸಾಯನಿಕ ಗೊಬ್ಬರಗಳನ್ನು ಮಣ್ಣಿಗೆ ಜಾಸ್ತಿ ಹಾಕುವುದರಿಂದ ನಿಮ್ಮ ಮಣ್ಣನ್ನು ನೀವು ಹಾಳು ಮಾಡ್ಕೊಡ್ತೀರಾ. ಆದರೆ ಇಂತಹ ಒಂದು ಸಾವಯವ ಗೊಬ್ಬರಗಳಿಗೆ ಖರ್ಚು ಮಾಡಿದ್ರು ಕೂಡ ನಿಮಗೆ ಒಂದು ಲಾಭ ಎನ್ನುವಂಥದ್ದು ಇದರಿಂದ ಮುಂದಿನ ದಿನಗಳಲ್ಲಿ ನೀವು ಕಾಣ್ತೀರಾ. ಹಾಗಾಗಿ ಈ ರೀತಿಯ ಹಿಂಡಿಗಳನ್ನೇ ನೀವು ಖರೀದಿಸಿ ನಿಮ್ಮ ಬೆಳೆಗಳಿಗೆ ಬಳಸಿ ಅಂತ ನಾನು ಯಾವಾಗಲೂ ನಿಮಗೆ ಒಂದು ಸಲಹೆಯನ್ನು ಕೊಡ್ತೇನೆ. ಇನ್ನೊಂದು ವಿಷಯ ಏನಂದರೆ, ಮಾರುಕಟ್ಟೆಯಲ್ಲಿ ಸಿಗುವ ಎಲ್ಲ ಕೊಬ್ಬರಿ ಹಿಂಡಿಯೂ ಕೂಡ ಒಂದೇ ಗುಣಮಟ್ಟದ ಕೊಬ್ಬರಿ ಹಿಂಡಿ ಅಂತ ಹೇಳಲಿಕ್ಕೆ ಸಾಧ್ಯ ಇರುವುದಿಲ್ಲ. ಒಳ್ಳೆಯ ಗುಣಮಟ್ಟದ ಸರಿಯಾಗಿ ಎಣ್ಣೆ ತೆಗೆದ ನಂತರ ಸಿದ್ಧಪಡಿಸಿದ ಹಿಂಡಿಯನ್ನು ಆಯ್ಕೆ ಮಾಡಿದರೆ ಉತ್ತಮ ಫಲಿತಾಂಶ ಪಡೆಯುವ ಸಾಧ್ಯತೆ ಜಾಸ್ತಿ. ಹಾಗಾಗಿ ಒಳ್ಳೆಯ ಕ್ವಾಲಿಟಿಯ ಒಂದು ಕೊಬ್ಬರಿ ಹಿಂಡಿಯನ್ನೇ ಸೆಲೆಕ್ಟ್ ಮಾಡಿ. ಒಟ್ಟಾರೆಯಾಗಿ ಹೇಳುವುದಾದರೆ ಕೊಬ್ಬರಿ ಹಿಂಡಿ ಮಣ್ಣಿನ ಆರೋಗ್ಯವನ್ನು ಉತ್ತಮಗೊಳಿಸುತ್ತದೆ, ಉಪಯುಕ್ತ ಸೂಕ್ಷ್ಮಜೀವಿಗಳ ಚಟುವಟಿಕೆಯನ್ನು ಕೂಡ ಹೆಚ್ಚಿಸುತ್ತದೆ, ನಿಧಾನವಾಗಿ ಪೋಷಕಾಂಶಗಳನ್ನು ಕೂಡ ಬಿಡುಗಡೆ ಮಾಡುತ್ತದೆ. ಇದು ಸಾವಯವವಾಗಿರುವುದರಿಂದ ನಿಮ್ಮ ಮಣ್ಣಿಗೆ ಕೂಡ ಇದು ಒಳ್ಳೆಯದು, ಬೆಳೆಗಳಿಗೂ ಕೂಡ ಇದು ಒಳ್ಳೆಯದು. ಹಾಗಾಗಿ ಇದನ್ನು ಬಳಸುವ ಕಡೆ ಒಂದು ಚಿಂತನೆಯನ್ನು ನೀವು ಮಾಡಿ ಈ ರೀತಿಯಾದ ಒಂದು ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಬಳಸುವಂಥದ್ದು ಉತ್ತಮ. ಈ ರೀತಿಯಾದ ವಿಡಿಯೋಗಳೊಂದಿಗೆ ನಾನು ಮುಂದಿನ ದಿನಗಳಲ್ಲಿ ಕೂಡ ಬರ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ನಿರುತ್ತರವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲಿಕ್ಕೆ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲೇ ಮುಗಿಸ್ತೇನೆ. ಧನ್ಯವಾದಗಳು.